ಹಲೋ ಗೆಳೆಯರೇ, ನಮಸ್ತೆ. ವೆಲ್ಕಮ್ ಟು ಪಿ ಕೆ ಕನ್ನಡ ಚಾನಲ್. ನಮ್ಮ ಚಾನಲಲ್ಲಿ ನಿಮಗೆ ಪ್ರಸ್ತುತ ಹುಡುಗಿಯರು ಸಿಗ್ತಾ ಹೋಗ್ತಾರೆ ಸ್ನೇಹಿತರೆ. ಮದುವೆ ಆಗೋದಕ್ಕೆ ಒಳ್ಳೆಯ ಸಂಬಂಧ, ಜೊತೆಗೆ ನಿಮ್ಮ ಒಂದು ಜಾತಕ ನೋಡಿಬಿಟ್ಟೇ ನಾವು ಕಂಪೇರ್ ಮಾಡಿಬಿಟ್ಟು ಹುಡುಕಾಟ ಮಾಡಿಕೊಡ್ತೀವಿ. ಸೊ ಸಿಂಪ್ಲಿ ನೀವು ನಿಮ್ಮ ಬಯೋಡಾಟಾ ನಮ್ಮ ಒಂದು ಜಿಮೇಲ್ ಐಡಿಗೆ ಕಳಿಸಿ. ಇವತ್ತು ನಮಗೆ ಅನುಶ್ರೀ ಅಂತ ಇವರು ಬಂದುಬಿಟ್ಟು ಹೊಸಕೋಟೆಯ ದೇವನೂರಿನಿಂದ ಇವರು ಮಾಹಿತಿನ ಕಳಿಸಿರ್ತಾರೆ ನಮಗೆ. ಇವರ ವಯಸ್ಸು 32 ವರ್ಷ ಆ್ಯಂಡ್ ಒಂಟಿಯಾಗಿರ್ತಕ್ಕಂಥ ಲೈಫ್ನಲ್ಲಿರ್ತಕ್ಕಂಥ ಅನುಶ್ರೀ ಅವರಿಗೆ 30 ವರ್ಷದ ಒಳಗಡೆ ಇರ್ತಕ್ಕಂಥ ಒಬ್ಬ ಹುಡುಗ ಬೇಕು ಅಂತ ಮಾಹಿತಿ ನಿನ್ನೆ ಬೆಳಗ್ಗೆ ಕಳಿಸಿದ್ದಾರೆ. ಸೊ ಇನ್ನೂ ಕೂಡ ನನಗೆ ಮದುವೆ ಆಗಿಲ್ಲ, ವಿಭಕ್ತಿ ಕುಟುಂಬ ನಮ್ಮದಾಗಿದೆ. ಅಂದರೆ ಇವರ ಅಜ್ಜಿ ತಾತ ಈ ರೀತಿಯಾಗಿ ಒಂದು 4 ರಿಂದ 5 ಜನ ಮಾತ್ರ ಇವರ ಒಂದು ಮನೇಲಿ ವಾಸವಾಗಿದ್ದಾರೆ. ಇವರ ಹೆಚ್ಚಿನ ವಿವರ ಬಂದುಬಿಟ್ಟು ಪ್ರಸ್ತುತ ನೋಡೋದಕ್ಕೆ ದಪ್ಪ ಮತ್ತು ಸ್ಲಿಮ್ ಆಗಿರ್ತಾರೆ ಆ್ಯಂಡ್ ಹೈಟ್ ಬಂದುಬಿಟ್ಟು 4.6 ಸೆಂಟಿಮೀಟರ್ನ ಹೈಟ್ ಕೂಡ ಇವರು ಹೊಂದಿರತಕ್ಕಂಥದ್ದು ಅನುಶ್ರೀ ಅವರು. ಫೋಟೋ ಅವ್ರು ಕಳಿಸಿಲ್ಲ ಸ್ನೇಹಿತರೆ. ಪ್ರಾಬ್ಲಮ್ ಆಗುತ್ತೆ ಸರ್, ನಾನು ಫೋಟೋ ಕಳಿಸಲ್ಲ, ಡೈರೆಕ್ಟಾಗಿ ಅವ್ರಿಗೆ ಭೇಟಿ ಮಾಡ್ತೀನಿ, ಅವ್ರ ಜೊತೆ ಕಾಂಟ್ಯಾಕ್ಟಿಗೆ ತೆಗೆದುಕೊಳ್ತೀನಿ ಅಂತ ಹೇಳಿರೋದು. ಅವರ ಇನ್ನಷ್ಟು ಮಾಹಿತಿ ಹೇಳೋದಾದರೆ ಆ್ಯಂಡ್ ಅನುಶ್ರೀ ಅವ್ರಿಗೆ ನೀವು ಮದುವೆ ಆಗಬೇಕು ಅಂದರೆ ಪಾಯಿಂಟ್ಗಳು ಅಪ್ಲೈ ಮಾಡಿದ್ದಾರೆ. ಮೊದಲನೇ ಪಾಯಿಂಟು, ಹುಡುಗ ಕನ್ನಡದವನಾಗಿರಬೇಕು. ಎರಡನೇದು ಬಂದುಬಿಟ್ಟು ಅಪ್ಪು ಸರ್ನ ಅಭಿಮಾನಿ ಆಗಿರಬೇಕು, ಪುನೀತ್ ರಾಜ್ಕುಮಾರ್ ಅವರ ಒಂದು ಅಭಿಮಾನಿ ಆಗಿರಬೇಕಂತೆ. ಹುಡುಗನ ಆರೋಗ್ಯ ಚೆನ್ನಾಗಿರಬೇಕು, ಏನು ಕೂಡ ತೊಂದರೆ ಇರಬಾರ್ದು ಆ ಒಂದು ಹುಡುಗನಿಗೆ. ಪ್ರಸ್ತುತ ಆರೋಗ್ಯವಂತ ಹುಡುಗ ಆಗಿರಬೇಕು ಅಂತ ಖುದ್ದಾಗಿ ಹೇಳಿರೋದು. ನೋಡೋದಕ್ಕೆ ಹುಡುಗ ಜಾಸ್ತಿ ಶರೀರ ದಪ್ಪ ಇರಬಾರ್ದಂತೆ, ಎತ್ತರ ಕೂಡ ಬೇಡ ಅಂತ ಹೇಳಿದ್ದಾರೆ. ಸೊ ಕುಳ್ಳಿಗೆ ಇದ್ದರೆ ಪರವಾಗಿಲ್ಲ, ಹೈಟಲ್ಲಿ ಇರಲಿ ಆ್ಯಂಡ್ ಸ್ಲಿಮ್ ಆಗಿರಲಿ, ನೋಡಿದ ತಕ್ಷಣ ಹುಡುಗ ಚೆನ್ನಾಗಿದ್ದಾನೆ ಅಂತ ಎಲ್ಲರೂ ಕೂಡ ಮಾತಾಡಬೇಕು, ಆ ರೀತಿ ಬಿಹೇವಿಯರ್ ಇವ್ರ ಹತ್ರ ಇರಲಿ ಅಂತ ಹೇಳಿರ್ತಕ್ಕಂಥದ್ದು. ಸೊ ನೋಡ್ಕೊಳ್ತಿದ್ರೆ ಈ ಒಂದು ಪಾಯಿಂಟ್ಗಳು ನಿಮ್ಮ ಹತ್ರ ಅಪ್ಲೈ ಮಾಡ್ಕೊಳ್ತಾರೆ ಸ್ನೇಹಿತರೆ. ಇದರಲ್ಲಿ ನೀವು ಸೆಲೆಕ್ಷನ್ ಆದರೆ ಮಾತ್ರ ಅವರು ನಿಮ್ಮನ್ನು ಮದುವೆ ಆಗ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಇವ್ರನ್ನ ಕಾಂಟ್ಯಾಕ್ಟಿಗೆ ತೆಗೆದುಕೊಳ್ಳುವ ಮುನ್ನ ಇವ್ರ ಹತ್ರ ಈ ರೀತಿ ಒಂದು ತಾರಾ ಮಾಡೆಲಲ್ಲಿ ಒಂದು ಕ್ರೀಟಾ ಕಾರ್ ಇರ್ತಕ್ಕಂಥದ್ದು ಇದೆ. ಅಂದರೆ ಪ್ರಸ್ತುತ ಹೊಸದಾಗೇನಿಲ್ಲ, ತುಂಬ ಹಳೆಯ ಮಾಡೆಲ್ ಇದೆ. ಈಗಿನ ಜನ್ರೇಷನಲ್ಲಿ ಒಂದು ಮಿಡಲ್ ಕ್ಲಾಸಿನ ಮನೆತನದಲ್ಲಿ ಇರ್ತಕ್ಕಂಥವ್ರು ಕೂಡ ಈ ರೀತಿಯ ಕಾರ್ಗಳು ಸುತ್ತಾಡ್ತಿದ್ದಾರೆ ಅಂತಂದರೆ ನೀವೇ ಥಿಂಕ್ ಮಾಡಿ ಜನರೇಷನ್ ಯಾವ ಮಟ್ಟಿಗೆ ಎಲ್ಲೆಲ್ಲಿ ಹೋಗಿದೆ ಅಂತ ನಿಮಗೂ ಕೂಡ ಅರ್ಥ ಆಗುತ್ತೆ ಅಂತ ಹೇಳ್ತೇನೆ ಸ್ನೇಹಿತರೆ. ಆ್ಯಂಡ್ ಈ ಒಂದು ತಾರಾ 2014 ಮಾಡೆಲಲ್ಲಿ ಇವರು ತೆಗೆದುಕೊಂಡಿರ್ತಾರೆ. ಅಪ್ ಟು ಬರೀ 4-5-6 ಲ್ಯಾಕ್ಸಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಕಾರ್ ಆಗಿರುತ್ತೆ. ಬ್ಲ್ಯಾಕ್ ಕಲರಲ್ಲಿ ಇವಾಗ ಸಿಗೋದು ತುಂಬ ಕಡಿಮೆ. ಸೊ ಕಾರಿನ ಮಾಹಿತಿ ಬಿಟ್ಟಾಕಿ ಬಿಡಿ. ಇವಾಗ ಅವರು ಹುಡುಗ ಯಾವ ರೀತಿ ಇರಬೇಕು ಅಂತ ಹೇಳಿದ್ರಲ್ವ, 4 ರಿಂದ 5 ಪಾಯಿಂಟ್ಗಳು, ಅವು ಒಂದು ಪಾಯಿಂಟ್ಗಳು ನಿಮ್ಮ ಹತ್ರ ಅಳವಡಿಸ್ಕೊಳ್ಬೇಕಂತೆ. ಸೊ ಆ ಒಂದು ಅಳವಡಿಸ್ಕೊಂಡಾಗ ನೀವು ಅವ್ರಿಗೆ ಇಷ್ಟ ಆಗ್ತಿಲ್ವೋ ಅಂತ ಹೇಳೋದವರು, ನೀವು 2 ದಿನ ಅವ್ರಿಗೆ ಭೇಟಿ ಆಗಬೇಕು. ಭೇಟಿಯಾದ ನಂತರ ಖುದ್ದಾಗಿ ಮಾತುಕತೆ ಆಡಬೇಕಂತೆ. ಸೊ ಮಾತುಕತೆ ಆದಮೇಲೆ ಅವರು ನಿಮಗೆ ಹೇಳ್ತಾರೆ ಅವರು ಇಷ್ಟ ಆಗಿದ್ದಾರಾ ಇಲ್ವೋ ಅಂತ ಅಂದ್ಬಿಟ್ಟು. ಅಲ್ಲಿವರೆಗೂ ಅವ್ರು ಏನೂ ಕೂಡ ಹೇಳೋಕ್ಕಾಗಲ್ಲ ಅಂತ ಹೇಳಿರೋದು ಅನುಶ್ರೀ ಅವರು. ವಯಸ್ಸು ಜಾಸ್ತಿ ಆಗಿದೆ ಒಪ್ಕೊಳ್ಳೋಣ, ಬಟ್ ಅವರಿಗೆ ಒಂದು ಆಸೆ ಇನ್ನೂ ಕೂಡ ಅಷ್ಟೇ ಇದೆ. ಜಾಸ್ತಿ ಆಗಿದೆ ಅಂತಂದ ಮೇಲೆ ಹುಡುಗಿರಿಗೆ ಕೆಲವೊಂದಿಷ್ಟು ಜನ ಸೊ ಸಾಕು ನನಗೆ ಮದುವೆ ಜೀವನನೇ ಬೇಡ, ಒಂಟಿಯಾಗಿ ಕಾಲ ಕಳೀತೀನಿ, ಈ ರೀತಿ ಆಸೆಗಳು ಅವರ ವೈಯಕ್ತಿಕವಾಗಿರುತ್ತೆ. ಬಟ್ ಇವರಿಗೆ ಇನ್ನೂ ಕೂಡ ಆ ರೀತಿ ಆಸೆ ಏನಿಲ್ಲ, ಇನ್ನೂ ಕೂಡ ಟೈಮ್ ಇದೆ, ನಾನು ಮದುವೆ ಆಗ್ತೀನಿ, ಚೆನ್ನಾಗಿರ್ತೀನಿ ಅಂತ ಇದೆ ಅಂತ ಹೇಳಿದ್ದಾರೆ. ನಿಮಗೆ ಅವರು ಇಷ್ಟ ಆಗಿದ್ದಾರೆ ಅಂದರೆ ಸೊ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಊರು, ಹೆಸರು, ನಂಬರನ್ನು ತಪ್ಪದೇ ತಿಳಿಸ್ಬೇಕಾಗಿರುತ್ತೆ. ಅವರೇ ಖುದ್ದಾಗಿ ಪ್ರತಿಯೊಂದನ್ನು ಚೆಕ್ ಮಾಡಿ ರಿಪ್ಲೈ ಕೊಡ್ತಾರೆ. ಆ್ಯಂಡ್ ಇದರ ಒಳಗಡೆ ಇರ್ತಕ್ಕಂತಹ ಸ್ಪೆಷಲಿಟೀಸ್ ನೋಡ್ಕೊಳ್ಳಿ. ಈ ಒಂದು ಕ್ರೀಟಾ ಕಾರಿನ ಒಳಗಡೆ ಇರ್ತಕ್ಕಂಥ ಸ್ಪೆಷಲಿಟೀಸ್ ಬಂದುಬಿಟ್ಟು 1, 2, 3 ಸೀಟ್ ಹಿಂದ್ಗಡೆ ಇದೆ. ಇದೊಂದು ಒಟ್ಟಿನಲ್ಲಿ 4 ರಿಂದ 5 ಮೆಂಬರ್ಸ್ ಇದರಲ್ಲಿ ಆ್ಯಕ್ಟಿವ್ ಆಗಿ ಹೋಗ್ಬೋದು, ಲಾಂಗ್ ಡ್ರೈವ್ ಕೂಡ ಹೋಗ್ಬೋದು. ಇವಾಗ ಸ್ವಿಫ್ಟ್ ಡಿಸೈರ್ ನೀವು ನೋಡ್ಕೊಂಡಿರ್ತೀರ, ಆ ಒಂದು ಸಿಸ್ಟಮಲ್ಲಿ ಹೆಂಗಿರುತ್ತೆ, 4 ರಿಂದ 5 ಜನ ಹೋಗ್ತಾರೆ, ಅದೇ ಸಿಸ್ಟಮಲ್ಲಿ ಇದರಲ್ಲೂ ಕೂಡ ಆ್ಯಡ್ ಮಾಡಿದ್ದಾರೆ ಸ್ನೇಹಿತರೆ ಕ್ರೀಟಾ ಕಾರಲ್ಲಿ. ಸೊ ತಾರಾ ಮಾಡೆಲ್ ಅಂತಂದಮೇಲೆ ಇದ್ದೇ ಇರುತ್ತೆ ಅಲ್ವಾ. ಆ್ಯಂಡ್ ಒಳ್ಳೆಯ ಒಂದು ಇನ್ಸ್ಪೆಕ್ಷರಿಂಗ್ ಇದೆ ಸ್ನೇಹಿತರೆ. ಅಷ್ಟೇ ಸ್ಮೂತಾಗಿರ್ತಕ್ಕಂಥ ಜರ್ನಿ ಕೂಡ ನಿಮಗೆ ಇದರಲ್ಲಿ ಆಗುತ್ತೆ. AC ಮತ್ತು ಇದರ CC ಬಂದುಬಿಟ್ಟು 1866 CC ಇದೆ. ಒಳ್ಳೆಯ ಒಂದು ಫ್ರೆಶ್ ಆಗಿರ್ತಕ್ಕಂಥ ಇಂಜಿನ್ ಕೂಡ ಇದೆ ಅಂತ ಹೇಳಿದ್ದಾರೆ. ಸೊ ಮತ್ತೆ ಇದೇ ರೀತಿ ಹೊಸ ಪ್ರೊಫೈಲೊಂದಿಗೆ ಸಿಗ್ತೀನಿ. ನಮಸ್ತೆ.